ನಮಸ್ತೆ. ಆಕ್ಚುಲಿ ಇವತ್ತು ನಾನು ಒಂದು ಬಂಗು ಪಿಗ್ಮೆಂಟೇಶನ್ ಅಂತಾರಲ್ವಾ, ಅದಕ್ಕೆ ಒಂದು ರೆಮಿಡಿ ತಗೊಂಡ್ಬಂದಿದ್ದೀನಿ. ಆದ್ರೆ ನಾನ್ ರೆಗ್ಯುಲರ್ ಯೂಸ್ ಮಾಡ್ತೇನೆ. ನಿಮ್ಗೆ ಲಾಸ್ಟ್ ಟೈಮು ಕೊಟ್ಟಿದ್ನ ಒಂದು ವಿಡಿಯೋ ಇದೆ ನಂದು ಅಗಸೆ ಬೀಜದ್ದು. ಇವಾಗ ಮಾಡ್ತಾ ಇರೋದು ಜ್ಯೇಷ್ಠ ಮಧು, ಎಸ್ಟಿ ಮಧು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಅದು ಆ, ಕಡ್ಡಿ ಕಡ್ಡಿ ತರಾನು ಸಿಕ್ಕತ್ತೆ. ಅಂದ್ರೆ ಒಂದು ಇಷ್ಟ ದಪ್ಪ ಇರತ್ತೆ, ಆ ತರದ್ದು ಸಿಗತ್ತೆ. ಅದಿದ್ರೆ ನೀವು ಗಂಧದ ಕೋಡು ಬರತ್ತಲ್ವಾ, ಆ ತರದ್ ತೆಗೆದ್ಬಿಟ್ಟು ಅದನ್ನ ಹಚ್ಚೋದು. ನಾನ್ ತಗೊಳ್ಳೋದು ಪೌಡರ್ ನಾನ್ ನಿಮ್ಗೆ ನೆಕ್ಸ್ಟ್ ತೋರಿಸ್ತೇನೆ ಅದು ಹೇಗೆ. ಈ ಜ್ಯೇಷ್ಠ ಮಧು ಬಂದು ನಮ್ಮ ಸ್ಕಿನ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಜ್ಯೇಷ್ಠ ಮಧು ಬಂದು ಆ ಪೌಡರು ನಮ್ಗೆ ನಮ್ ಸ್ಕಿನ್ಗೆ ಸ್ಕಿನ್ ಅಲ್ಲಿ ಆಗೋ ಬಂಗ್ನ, ಸನ್ ಟ್ಯಾನ್ ನ, ಮತ್ತೆ ಟ್ಯಾನ್, ಈ ಫೇಸ್ ಪ್ಯಾಕ್ ಗೆ ಮೇನ್ ಬಂದು ಜ್ಯೇಷ್ಠ ಮಧು ಮತ್ತೆ ಆಲೂಗೆಡ್ಡೆ ಜ್ಯೂಸು. ಜ್ಯೇಷ್ಠ ಮಧುವಿಂದ ನಮ್ಗೆ ನಮ್ ಸ್ಕಿನ್ ಅಲ್ಲಿ ಆಗೋ ಸನ್ ಟ್ಯಾನ್ ಆಗತ್ತೆ ಅಲ್ವಾ, ಸನ್ ಟ್ಯಾನು, ಬಂಗು, ಇದೆಲ್ಲ ತುಂಬಾ ಕಮ್ಮಿ ಆಗತ್ತೆ ಅದನ್ನ ರೆಗ್ಯುಲರ್ ಯೂಸ್ ಮಾಡ್ಕೊಂಡ್ ಬಂದ್ರೆ. ನಮಗೆ 40+ ಆದ್ಮೇಲೆ ಲೇಡೀಸ್ಗೆ ಮೆನೋಪಾಸ್ ಟೈಮ್ ಶುರು ಆದ್ಮೇಲೆ ಅದೆಲ್ಲ ಕಾಮನ್ ಆಗಿ ಬಂದ್ಬಿಡತ್ತೆ. ಬಂಗು ಪಿಗ್ಮೆಂಟೇಶನ್ ಎರಡು ಒಂದೇ, ಅದು ಬಂದ್ಬಿಡತ್ತೆ. ಸೊ ಅದನ್ನ ನಾವು ಕಮ್ಮಿ ಮಾಡ್ಬೇಕಂದ್ರೆ ಈ ತರ ಏನಾದ್ರು ಹೋಮ್ ರೆಮಿಡೀಸ್ ರೆಗ್ಯುಲರ್ ಮಾಡ್ತಾ ಬಂದ್ರೆ ನಮ್ ಸ್ಕಿನ್ ಕಲರ್ ಬರುತ್ತೆ ಅಂತ ಹೇಳಲ್ಲ, ಬಟ್ ಗ್ಲೋ ಆಗತ್ತೆ, ಹೆಲ್ದಿಯಾಗಿ ಕಾಣಿಸುತ್ತೆ. ಹೆಲ್ದಿಯಾಗಿರೋದು ಮುಖ್ಯ ಅಲ್ವಾ, ಸ್ಕಿನ್ ಹೆಲ್ದಿಯಾಗಿ ಕಾಣಿಸೋದೇ ಒಂದು ಚಂದ ಅಲ್ಲ. ಸೊ ಅದು ಇಂಪ್ರೂವ್ ಆಗತ್ತೆ ನಮ್ ಸ್ಕಿನ್ ಟೋನ್. ಮತ್ತೆ ಕೆಲವು ಎಲ್ಲ ಅನ್ಇವನ್ ಸ್ಕಿನ್ ಇರತ್ತಲ್ವಾ, ಅದೆಲ್ಲ ಈ ತರ ಪ್ಯಾಕ್ಸ್ ನ ಹಾಕೋದ್ರಿಂದ ಚೆನ್ನಾಗಾಗತ್ತೆ. ಮತ್ತೆ ಇದಕ್ಕೆ ಈ ಪೌಡರ್ ಜೊತೆಗೆ ನಾವು ಹಾಕಿರೋದು ಬಂದು ಆಲೂಗೆಡ್ಡೆ ಜ್ಯೂಸು. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಆಲೂಗೆಡ್ಡೆ ಜ್ಯೂಸ್ ಏನಾದ್ರು ಸುಟ್ಟಿರೋ ಕಲೆ ಹಚ್ಚಿದ್ರೆ ಕೂಡ ಆ ಕಲೆಗಳು ಹೋಗತ್ತೆ ಅಂತ. ಆಲೂಗೆಡ್ಡೆ ಜ್ಯೂಸ್ ಇಂದ ಅದ್ರದ್ದು ಒಂದು ಸ್ಟಾರ್ಚ್ ತರ ಬರುತ್ತೆ, ಬಟ್ ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಅದ್ರಲ್ಲಿ ಹಾಕ್ಬೇಕು. ಹಾಕಿ ನಾವು ಆ ಪ್ಯಾಕ್ ಮಾಡೋದ್ರಿಂದ, ಪ್ಯಾಕ್ಗೆ ಯೂಸ್ ಮಾಡೋದ್ರಿಂದ, ಅಥವಾ ನಾನ್ ಕೆಲವು ಸಲ ಆಲೂಗಡ್ಡೆ ಬಾಯ್ಲ್ ಮಾಡಿರ್ತೀವಲ್ಲ ಏನಾದ್ರು ಪಲ್ಯಕ್ಕೆ ಅಥವಾ ಸಾರಿಗೆ, ಅದನ್ನ ಕೂಡ ಎತ್ಕೊಂಡು ಚಂದ ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಮೊಸರು, ಜೇನುತುಪ್ಪ ಏನಾದ್ರು ಹಾಕಿ ಕೂಡ ಯಾವಾಗಾದ್ರೂ ಹಾಕ್ತೇನೆ. ಈಕೆ ಕೂಡ ಇದ್ರಲ್ಲೂ ಆಲೂಗೆಡ್ಡೆ ಜ್ಯೂಸೇ ಮೇಯ್ನು. ಆಲೂಗೆಡ್ಡೆ ಜ್ಯೂಸು, ಅಲೋವೆರಾ ಕೂಡ ನಮ್ಗೆ ಎಷ್ಟು ಒಳ್ಳೇದಿದೆ ಅಂತ ಎಲ್ರಿಗೂ ಗೊತ್ತಿದೆ. ಅಲೋವೆರಾ ಮತ್ತೆ ರೋಸ್ ವಾಟರ್ನ ನಾವು ಮನೆಯಲ್ಲೂ ಮಾಡ್ಕೋಬಹುದು. ಕೆಲವು ಎಂತ ಇಲ್ಲ, ಪನ್ನೀರ್ ಗುಲಾಬಿ ಅಂತ ಸಿಕ್ಕತ್ತಲ್ವಾ, ಅದ್ರದ್ದು ಪೌಡರ್ ಮಾಡ್ಕೊಂಡು ಅದನ್ನ ಕೂಡ ಹಾಕೋಬಹುದು. ಅದು ಕೂಡ ಒಳ್ಳೇದಿದೆ. ರೋಸ್ ವಾಟರ್ ಎಷ್ಟು ಒಳ್ಳೇದಿದೆ ಅಂತ ಎಲ್ಲರಿಗೂ ಗೊತ್ತು. ಹಾಗೆ ಆಲಿವ್ ಆಯಿಲ್ ಹಾಕಿದ್ದೇನೆ ನಾನು ಈ ಪ್ಯಾಕಿಗೆ. ಆಲಿವ್ ಆಯಿಲ್ ನಮ್ ಸ್ಕಿನ್ ಕಾಂತಿನ ತುಂಬಾ ಚೆನ್ನಾಗಿ ಮಾಡತ್ತೆ. ಆಕ್ಚುಲಿ ನಾನು ಆಲಿವ್ ಆಯಿಲ್ ನ ನೈಟ್ 1-2 ಡ್ರಾಪ್ ಅಷ್ಟೇ, ಅದು ಹಾಕಿದೀವಿ ಅನ್ನೋಂಗ್ ಇರಬಾರ್ದು, ಆದ್ರೆ ಹಾಕಿರ್ಬೇಕು. ಆ ತರ ಲೈಟ್ ಆಗಿ ಹಾಕಿ ಜಸ್ಟ್ ಜೆಂಟಲ್ ಆಗಿ ಮಸಾಜ್ ಮಾಡ್ತೇನೆ ನೈಟ್ ಹೊತ್ತು. ಅದು ಮಾಡೋ 1-2 ನಿಮಿಷಕ್ಕೆ ಹೀರ್ಕೊಳ್ಳುತ್ತೆ. ಬೆಡ್ಗೆಲ್ಲ ಆಗೋಷ್ಟೆಲ್ಲ ಹಚ್ಚಲ್ಲ, ಲೈಟ್ ಆಗಿ ಹಚ್ಬೇಕು. ಅದು ಕೂಡ ನಮ್ ಸ್ಕಿನ್ಗೆ ತುಂಬಾ ಒಳ್ಳೇದಿದೆ. ಆಕ್ಚುಲಿ ಬಂಗು ನಿವಾರಣೆಗೆ ಜ್ಯೇಷ್ಠ ಮಧು ತುಂಬಾ 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 ಒಳ್ಳೆ ಮದ್ದು ಅಂತಾನೆ ನಾನು ಹೇಳ್ತೇನೆ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ತುಂಬಾನೇ ಸ್ಕಿನ್ ಚೆನ್ನಾಗಾಗತ್ತೆ, ವೈಟ್ ಆಗತ್ತೆ. ಮತ್ತೆ ಇದು ಆಲೂಗಡ್ಡೆ ಜ್ಯೂಸ್ ಇಂದ ನಿಮ್ ಸ್ಕಿನ್ ಅಲ್ಲಿರೋ ಕಲೆಗಳು ಅದೆಲ್ಲ ಕಮ್ಮಿ ಆಗತ್ತೆ. ಕೆಲವರೆಲ್ಲ ಆಲೂಗಡ್ಡೆ ಜ್ಯೂಸ್ ನ ಅಥವಾ ರೌಂಡ್ ರೌಂಡ್ ಕಟ್ ಮಾಡಿ ಕಣ್ ಸುತ್ತ ಎಲ್ಲ ಬ್ಲಾಕ್ ಆಗಿರತ್ತಲ್ವಾ, ಅದಕ್ಕೆಲ್ಲ ಇಟ್ಕೋತಾರೆ. ಅದು ಕೂಡ ಒಳ್ಳೇದಿದೆ. ಸರಿ, ಬನ್ನಿ ಇವಾಗ ಪ್ಯಾಕ್ ನ ಹೇಗ್ ಮಾಡೋದು, ಅದ್ರ ಪ್ರೊಸೀಜರ್ ಏನು ಅಂತ ಹೇಳ್ತಾ ಹೋಗ್ತೀನಿ. ರಾ ಮಿಲ್ಕ್ ತೊಗೋಬೇಕು. ರಾ ಮಿಲ್ಕ್ ಏನಕ್ಕೆ ಅಂದರೆ ನಮಗೆ ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದು ಕ್ಲೆನ್ಸರ್ ಥರನೇ ವರ್ಕ್ ಮಾಡುತ್ತೆ. ಪಾರ್ಲರಲ್ಲೆಲ್ಲ ಬೇರೆ ಥರ ಕ್ಲೆನ್ಸರ್ ಯೂಸ್ ಮಾಡ್ತಾರೆ. ನಾವು ರಾ ಮಿಲ್ಕಿಂದನೇ ನೋಡಿ ಎಷ್ಟು ಡಸ್ಟ್ ಬಂದಿದೆ ರಾ ಮಿಲ್ಕಿಂದನೇ ಅಂತ. ನಾವು ಫೇಸ್ ವಾಶು, ಸೋಪು ಏನು ಹಾಕ್ಕೊಂಡು ತೊಳೆದ್ರೂ ಫೇಸು ಅಷ್ಟು ನೀಟಾಗಿ ಕೊಳೆ ಎಲ್ಲ ಹೋಗಿರಲ್ಲ. ಅದರಿಂದ ನಾವು ರಾ ಮಿಲ್ಕೆ ತೊಗೊಂಡು ಮಾಡ್ಕೊಳ್ಳೋದು ವಾಸಿ. ಇದು ಎಸ್ಟಿ ಮಧು, ಜ್ಯೇಷ್ಠ ಮಧು ನಾನು ನಿಮ್ಗೆ ಆವಾಗಲೇ ಹೇಳಿದೆ ಅಲ್ವಾ, ನಾನು ಪೌಡರೇ ತೊಗೋತೀನಿ. ಮತ್ತು ಅದು ಇದು ಇದೆ ನನ್ನ ಹತ್ರ ಕಡ್ಡಿ ಥರನೂ, ಬಟ್ ನಾನು ತೊಗೊಳ್ಳೋದು ಪೌಡರೇ. ಅದನ್ನು ತೆಯ್ಕೊಂಡು ಕುತ್ಕೊಳ್ಳೋದು ತುಂಬ ನಿಧಾನ ಆಗುತ್ತೆ ಅಂತ. ಪೌಡರ್ ಇದ್ದರೆ ವಾಸಿ. ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ. ಮತ್ತು ನಾನು ತೊಗೊಂಡಿದ್ದು ನಮ್ಮನೆ ಹತ್ರನೇ ಒಂದು ಆಯುರ್ವೇದಿಕ್ ಶಾಪ್ ಇದೆ, ಅಲ್ಲಿಂದ ತರಿಸ್ಕೊಂಡೆ ಅವ್ರ ಕಡೆಯಿಂದ. ಮತ್ತು ರೋಸ್ ವಾಟರ್ ನೀವು ಯಾವ ಬ್ರ್ಯಾಂಡ್ ಆದರೂ ಹಾಕಿ, ಅಥವಾ ನಿಮ್ಮ ಹತ್ರ ರೋಸ್ ಪೆಟಲ್ಸು ಅಂದರೆ ಪನ್ನೀರ್ ಗುಲಾಬಿ ಬರುತ್ತಲ್ವ, ಅದನ್ನೇನಾದರೂ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದರೆ ಆ ಪೌಡರ್ನೂ ಇದಕ್ಕೆ ಸೇರಿಸ್ಕೋಬೋದು. ಮತ್ತು ಇದು ಬಂದು ಆಲೂಗೆಡ್ಡೆದು ತುರಿದ್ಬಿಟ್ಟು ಅದ್ರದ್ದು ಜ್ಯೂಸನ್ನ ತೆಗೆದಿದ್ದು. ಅದು ಸ್ವಲ್ಪ ಹೊತ್ತಿಟ್ಟರೆ ಒಂಥರ ಸ್ಟಾರ್ಚ್ ಥರ ಕೆಳಗಡೆ ಇದು ಗಟ್ಟಿ ಕುತ್ಕೊಂಡು ಮೇಲೆ ನೀರು ಥರ ಬಂದಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನು ಅದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಬಂದು ಆಲಿವ್ ಆಯಿಲು ತುಂಬಾ ಒಳ್ಳೆಯದು. ಮತ್ತು ಇದೆಲ್ಲ ಹಾಕ್ಕೊಂಡಾಗ ಪ್ಯಾಕೆಲ್ಲ ಸ್ವಲ್ಪ ಡ್ರೈ ಆಗುತ್ತಲ್ವ, ಹಾಗಾಗಿ 4-5 ಹನಿ ಆಯಿಲ್ ಏನಾದರೂ, ಆಲಿವ್ ಆಯಿಲ್ ಇಲ್ಲ ಅಂದರೆ ಕೋಕೋನಟ್ ಆಯಿಲ್ ಆದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಯಾವ ಆಯಿಲ್ ಇದೆಯೋ ಅದನ್ನು ಹಾಕ್ಕೊಳ್ಳಿ, ಅಥವಾ ವಿಟಮಿನ್ ಇ ಕ್ಯಾಪ್ಸಿಲ್ ಹಾಕ್ಕೊಂಡ್ರೂ ಓಕೆ, ಏನಾದರೂ ಹಾಕ್ಕೊಳ್ಳಿ. ಏನೂ ಇಲ್ಲ ಅಂದರೆ ಸ್ಕಿಪ್ ಮಾಡಿದ್ರೂ ತೊಂದರೆ ಇಲ್ಲ. ಜೊತೆಗೆ ಇದು ಅಲೋವೆರಾ ಜೆಲ್ಲು.
ಅಲೋವೆರಾ ಜೆಲ್ ನಾನು ಪತಂಜಲಿದು ಯೂಸ್ ಮಾಡ್ತೀನಿ. ನೀವು ಯಾವುದಾದ್ರೂ ತೊಗೊಳ್ಳಿ, ಪತಂಜಲಿ ಮತ್ತು ವಾವ್ ಎರಡೂ ಯೂಸ್ ಮಾಡ್ತೀನಿ ನಾನು, ಯಾವುದಂದ್ರೂ ಓಕೆ. ಇದನ್ನು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆದಮೇಲೆ ನಾವು ಕಾರ್ನ್ಫ್ಲೋರ್ ಹಾಕ್ಕೋಬೇಕಾಗತ್ತೆ. ಇದು ಎಷ್ಟು ಬಂದಿದೆ ನೋಡಿಕೊಂಡು. ಬಟ್ ಆಲೂಗೆಡ್ಡೆ ಜ್ಯೂಸ್ ಅಂತೂ ಫುಲ್ ಹಾಕ್ಕೊಳ್ಳಿ, ಮಿಕ್ಕಿದೆಲ್ಲ ನೋಡಿ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಬೇಕಂದರೆ ಮಧುನೇ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು, ಅಥವಾ ಅಷ್ಟೇ ಸಾಕು ಅಂದರೆ ಇದನ್ನು ಕಾರ್ನ್ ಸ್ಟಾರ್ಚ್ ಆದರೂ ಹಾಕ್ಕೋಬೋದು. ಒಟ್ಟು ಪೇಸ್ಟ್ ಥರ ಇರಲಿ ಕನ್ಸಿಸ್ಟೆನ್ಸಿ, ಅದಕ್ಕೆ ಮಾಡ್ಕೋಬೇಕು ಅಷ್ಟೇ. ತೀರಾ ನೀರು ಥರ ಇದ್ದರೆ ಹಚ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಅದರಿಂದ ಇವಾಗ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋತೀನಿ. ಅದಕ್ಕೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡೆ ನಾನು. ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರು ಹಾಕ್ಕೊಂಡೆ ಮತ್ತು ಮಧುನೂ ಹಾಕ್ಕೊಂಡೆ. ಒಟ್ಟು ಹಚ್ಕೊಳ್ಳೋ ಅದಕ್ಕೆ ಇರಬೇಕು, ಮುಖಕ್ಕೆ ಹಚ್ಕೊಳ್ಳೋ ಹೆಂಗಿರುತ್ತೋ ಹಾಗಿದ್ರೆ ಆಯಿತು. ರಾ ಮಿಲ್ಕಿಂದ ಅವಾಗವಾಗ ನೀವು ಕ್ಲೆನ್ಸ್ ಥರ ಯೂಸ್ ಮಾಡಿ ಅದನ್ನು. ನೋಡಿ ನಮ್ಮ ಪ್ಯಾಕ್ ರೆಡಿಯಾಗಿದೆ. ಅದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸು ಎಲ್ಲ ಭಾಳನೇ ಒಳ್ಳೆಯದಿದೆ. ಮತ್ತು ರೆಗ್ಯುಲರ್ ನಾವು ಫುಡ್ ಏನು ತೊಗೋತೀವೋ ಅದನ್ನೇ ಯೂಸ್ ಮಾಡಿ ಮಾಡ್ತಿರೋದ್ರಿಂದ ಇದು ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸೊ ಚೆನ್ನಾಗಿ ಸ್ಕಿನ್ನು ಚೆನ್ನಾಗಾಗತ್ತೆ ಅಂತ ಹೇಳ್ತೇನೆ. ಇದ್ರ ಜೊತೆಗೆ ನಾವು ಏನು ಆಹಾರ ತಗೋತೀವಿ ಇದನ್ನೆಲ್ಲ ಮಾಡಿಕೊಂಡು ಆಯಿಲ್ ಐಟಮು, ಸ್ವೀಟ್ಸು, ಹೊರಗಿನ ಜಂಕ್ ಫುಡ್ಡು ಅಂಥದ್ದೆಲ್ಲ ತಿಂತಾಯಿದ್ರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಫುಡ್ಡಲ್ಲೂ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು, ಜಾಸ್ತಿ ಬಂಗಿದ್ರೆ, ಪಿಗ್ಮೆಂಟೇಷನ್ ಭಾಳ ಇದ್ದರೆ ಆಯಿಲ್ ಐಟಮ್ಸು, ಹೊರಗಡೆ ಫುಡ್ಡು, ಜಂಕು ಅಂಥದ್ದೆಲ್ಲ ಕಮ್ಮಿ ಮಾಡ್ಕೊಳ್ತಾ ಒಳ್ಳೊಳ್ಳೆ ಫುಡ್ನ ತೊಗೊಳ್ತಾ ಈ ಥರ ಪ್ಯಾಕ್ಗಳನ್ನೂ ಮನೆಯಲ್ಲೇ ರೆಡಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಸ್ಕಿನ್ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.